ಹೇಳ್ಬೋದು ಏನು ಬೇಕಾದ್ರೆ ಕಿಡಿಗೇಡಿ ಅಂತ. ನಾವು ಒಂಚೂರು ಅಂಧಾಭಿಮಾನಿಗಳಂದರೆ ಪುನಃ ಗಲಾಟೆ ಶುರು ಮಾಡ್ತಾರೆ. ಏನೋ ಮಾಡ್ಕೊಳ್ಳಿ ಬಿಡಿ, ನನಗೆ ಹೆಚ್ಚೇನು ಹೇಳೋವಂಥದ್ದಿಲ್ಲ. ಪ್ರತಿಷ್ಠಿತ ಹೋಟ್ಲಲ್ಲಿ ಊಟಕ್ಕೆ ಕೂತಿದ್ವಿ, ಅವರೇ ಬಂದು ಕಿರ್ಚಾಡಿ ಗಲಾಟೆ ಮಾಡಿ ಏನೇನು ಮೂವ್ ಮಾಡಿದ್ರು ಎಲ್ಲವೂ ಕ್ಯಾಪ್ಚರ್ ಆಗಿದೆ. ಹೋಟೆಲ್ ಅವ್ರು ಕೇಳ್ಕೊಂಡ್ರು, ಪ್ರಥಮ ದಯವಿಟ್ಟು ಸರ್ ಒಂದು ಮಾತು, ಅವ್ರು ಬಂದಿರೋ ಅಷ್ಟು ಜನ ಒದ್ದು ಓಡಿಸಿದ್ದೀವಿ, ಅವ್ರು ಏನೇನು ಮಾಡಿದ್ದಾರೆ ಎಲ್ಲವೂ ದಾಖಲೆ ಇದೆ, ಓಡಿಸಿದ್ದೀವಿ. ಸೊ ನೀವೇನಾದ್ರು ಹೋಟ್ಲ್ ಹೆಸ್ರು ಹೇಳಿದ್ರೆ ಗೌರವ ಹಾಳಾಗುತ್ತೆ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಸೊ ಹೋಟ್ಲ್ ಹೆಸ್ರು ಹೇಳೋಕ್ಕಾಗಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ಯಾರೋ ಪುಂಡ್ರು ಮಾಡಿದ ಕೆಲಸಕ್ಕೆ ಒಂದು ಪ್ರತಿಷ್ಠಿತ ಹೋಟೆಲ್ ಗೌರವ ಹಾಳಾಗೋದು ಬೇಡ. ಊಟ ಮಾಡೋಣ ಅಂತ ಹೋದೆ, ಅಲ್ಲೇ ಕೂತ್ಕೊಂಡು ನನಗೇನು ಮುಟ್ಟಕ್ಕೆಲ್ಲ ಅಷ್ಟೆಲ್ಲ ಧೈರ್ಯ ಇಲ್ಲ. ಅವರು ಇದು 2ನೇ ಸಲ ಹಲ್ಲೆಗೆ ಪ್ರಯತ್ನ ನಡೆದಿದ್ದು. ಮೊದಲನೇ ಸಲ ಆಗಿದ್ದು ವಿಡಿಯೋ ಫುಟೇಜಸ್ ಕೊಟ್ಟೆ, ಯಾಕೆಂದರೆ ಮೊದಲನೇ ಸಲ ಆಗಿದ್ದು ಆ್ಯಕ್ಚುಲಿ ಲಾಸ್ಟ್ ಮಂತ್, ಅದು 1.5 ಮಂತ್ ಹಿಂದೆ. ಅದು ಕೊಡೋಣ ಅಂತ ಹೋದ ಸಲ ಇದ್ದಾಗ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಪ್ರಥಮ ಇದು ಕೊಟ್ಟರೆ ನಿಮಗೆ ವೈಯಕ್ತಿಕವಾಗಿ ಏನಾದ್ರು ಬೇಸರ ಇದೆಯಾ? ನಾನು ಪ್ರಾಮಾಣಿಕವಾಗಿ ಹೇಳೋದು, ನಂಗೆ ದರ್ಶನ್ ಸರ್ ಮೇಲೆ ಯಾವ ಬೇಸರನೂ ಇಲ್ಲ. ಇದ್ದಿರ ಅವತ್ತೇ ಫಸ್ಟೇ ಕೊಟ್ಟರು, ಅವಾಗ ದೊಡ್ಡ ಇಶ್ಯೂ ಆಗೋದು. ನನ್ನ ಉದ್ದೇಶ ಅದು ಯಾವುದೂ ಇಲ್ಲ. ಸೊ ಅದಕ್ಕೆ ಆ ವಿಡಿಯೋ ಇನ್ನೂ ಮಾಧ್ಯಮಕ್ಕೆ ತಲುಪಿಲ್ಲ. ಯಾಕೆಂದರೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲವೂ ಪೊಲೀಸ್ ಅವ್ರ ಹತ್ರ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ ಸರ್. ಇಲ್ಲರೂ ಇಷ್ಟೊತ್ತಿಗೆ ಅವರು DCP ಸರ್ ಖುದ್ದು ಕರೆಸ್ಕೊಂಡು ಇಷ್ಟೆಲ್ಲ ಮಾಡ್ತಿರಲ್ಲ. ಆಗಿದೆ, ಒಂದಷ್ಟು ಜನ ಒಳಗೋಗಿದ್ದಾರೆ, ಇನ್ನಷ್ಟು ಜನ ನಾಳೆ ಮಧ್ಯಾಹ್ನ ಇಲ್ಲ ಹೆಸರು ಹೇಳ್ಬೋದು ಯಾರು ಅಂತಲೂ, ಅದು ಹೇಳಿದ್ರೆ ನಾಳೆ ಅಲರ್ಟ್ ಆಗ್ಬಿಡ್ತಾರೆ ಅವರು. ಸೊ ಅದಕ್ಕೆ ಅವರು ರೀಸನ್ ಇಷ್ಟೇ, ಅಂದರೆ ಅವರು ಯಾರು ಮಾಡಿದ್ರು ಆ ವಿಡಿಯೋ ಫುಟೇಜಸ್ ಎಲ್ಲ ಹೋಟೆಲ್ ತೊಗೊಂಡಿದ್ದಾರೆ. ಅದು ಏನಾಗುತ್ತೆ ಅಂದರೆ ಸರ್, ಹೋಟ್ಲ್ ಹೆಸರು ಹೇಳ್ಬೋದು, ಒಂದು ಪ್ರತಿಷ್ಠಿತ ಹೋಟ್ಲ್, ಎಲ್ಲೋ 4 ಜನ ಯಾರೋ ಕಾರ್ಮಿಕರು ಎಲ್ಲಿಂದ ಊಟ ಮಾಡೋಕ್ಕೆ ಬಂದಿರ್ತಾರೆ. ನಾನು ಯಾವಾಗಲೂ ಹೇಳೋದೇನೆಂದರೆ ಬೇಡ ಅಂತ ಸುಮ್ಮನೆ ಇರ್ತಾನೆ ಇಲ್ಲ ಸರ್. ಇದು 2ನೇ ಸಲ, ಮೊದಲನೇ ಸಲ ಹಲ್ಲೆ ಆಗಿರೋ ವಿಡಿಯೋ ಇದೆ ಸರ್. ನಾನೇನು ಹೇಳ್ತೀನಿ ಗೊತ್ತಾ, ಅದು ನಾಗರಬಾವಿಲಿ ನಡೀತಂದು ಗಲಾಟೆ, ಅದು ಮಾಡ್ತೀಯಾ ಇದು ಮಾಡ್ತೀಯಾ ನಮ್ದು ಬಿಡಲ್ಲ ಅಂತ ಅವ್ರು ಏನು ಮಾಡ್ರೆ ಆ ವಿಡಿಯೋ ಇದೆ, ಅದನ್ನು ಅವ್ರು ನೋಡಿದ್ದಾರೆ. ಪ್ರಥಮ ಅವಾಗ ಯಾಕೆ ಸುಮ್ಮನಿದ್ರಿ ಅಂದರು. ಅವಾಗ ಸುಮ್ಮನಿದ್ದಿದ್ದು ಉದ್ದೇಶ ಏನಂದರೆ ನಮ್ಗೆ ಯಾರ ಮೇಲೂ ಬೇಸರ ಇಲ್ಲ, ಇವ್ರು ಒಂದು ದಿನಕ್ಕೆ ಸುಮ್ಮನಿರ್ತಾರೆ ಅಂತ. ದಿನಕ್ಕೊಂದು 10,000 ಜನ ಇನ್ಬಾಕ್ಸ್ ಮಾಡ್ತಾನೆ ಇದ್ದರು. ಸೊ ಜಾಸ್ತಿ ಆಗ್ತಾಯಿತ್ತು. ಒಂದಷ್ಟು ಜನ ಒಳಗೋಗ್ಲಿ ಬಿಡಿ, ಅವರು ಕೂಡ ಅಲ್ಲೇ ಕೂತ್ಕೊಂಡು ಬೇಕಾದ್ರೆ ಕೂಗ್ಲಿ, ಏನು ಬೇಕಾದ್ರೆ ಕೂಗ್ಲಿ, ಸ್ಟೇಷನ್ಲಿ ಏನಾದ್ರು ಕೂಗ್ಲಿ, ಜೈಲೊಳಗೆ. ನನ್ನ ಅವೆಲ್ಲ ಸರ್ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಆಮೇಲೆ ಯಾರು ಬಲವಂತ ಮಾಡಬಾರ್ದು. ನಾನು ಕೆಲವೊಂದು ಹೆಸರು ಹೇಳ್ಬೋದು, ಯಾವುದೋ ಹೆಸರು ಯಾಕೆ ಹೇಳ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ ಅಂದರೆ ರೀಸನ್ ಇಷ್ಟೇ. ACP ಮ್ಯಾಮ್ ಆ್ಯಂಡ್ DCP ಸರ್, ಇದು ಸೆನ್ ಅಂತ ಒಂದು ಸ್ಪೆಷಲ್ ವಿಂಗ್ ಇದೆ, ಅವರೇ ಖುದ್ದು ಕರೆಸ್ಕೊಂಡು DCP ಸರೇ ಈಗೇನು ದರ್ಶನ್ ಸರ್ನ ಕೇಸಲ್ಲಿ ಅರೆಸ್ಟ್ ಆಗಿತ್ತು ಗೊತ್ತಾ ಮಾಡಿದ್ರಲ್ಲ, ಆ DCP ಸರೇ ಖುದ್ದು ಕರೆಸ್ಕೊಂಡಿದ್ದು, ಅವರೇ ಕರೆಸ್ಕೊಂಡಿದ್ದು. ಪ್ರಥಮ ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ, ಭಾಳ ಬೇಜಾರಾಗಿದೆಯಪ್ಪ ಅಂತ ನಾನು ಕೇಳ್ದ ಇಟ್ಕೆ ಅವ್ರಿಗೆ 2 ಫೋನ್ ಕೊಟ್ಟೆ, ತಗೊಳ್ಳಿ ಸರ್ ಅದೇನಿದೆ ನೋಡಿ ಅಂದಾಗ ಅವರೆಲ್ಲ ಚೆಕ್ ಮಾಡಿ ಅದಕ್ಕೇನೇನು ಬೇಕು ಎಲ್ಲ ಸೋರ್ಸಸಲ್ಲಿ ಯಾರ್ಯಾರು ಕಳಿಸಿದ್ದಾರೆ ಎಲ್ಲ ದಾಖಲೆಗಳು ತೊಗೊಂಡಿದ್ದಾರೆ. ಸೊ ಅವ್ರೇನು ಮಾಡಿದ್ರು, ಯಾವುದೇ ಕಾರಣಕ್ಕೂ ಬಿಡೋ ಪ್ರಮೇಯನೇ ಇಲ್ಲ ಅಂದರು. ಈಗ ಅದು ಬಹುಶಃ ಒಂದಷ್ಟು ಜನ ಒಳಗೋಗ್ತಾ ಇದ್ದಾರೆ. ನಾನು ಹೇಳ್ತೀನಿ ಇಷ್ಟು, ಹಾಂ ಹೌದು ಸರ್, ಹೌದು. ನೀವೆಲ್ಲ ಅವ್ರು ಪೋಸ್ಟ್ ಮಾಡಿದ್ದಕ್ಕಲ್ಲ ಸರ್, ಪೋಸ್ಟ್ ಮಾಡಿದ ಮೇಲೆ ನೀವು ನ್ಯೂಸ್ ಮಾಡಿದ್ರಿ ಸರ್. ನೀವು ನ್ಯೂಸ್ ಮಾಡಿದ್ಮೇಲೆ ಅದು ಕಾವು ಎದ್ಕತ್ತೆ ಸರ್, ಮಳೆಲೂ ಕಾವು ಇರುತ್ತೆ ಸರ್. ಸರ್ ನಾನು ಹಾಕಿದ್ದೇನೆಂದರೆ ನನ್ನ ಜೊತೆ ಬಂದಿದ್ದವ್ರ ಹೆಸರು ಹೇಳೋಕ್ಕಲ್ಲ, ಯಾಕೆಂದರೆ ಅವರು ಕನ್ನಡದ ಪ್ರತಿಷ್ಠಿತ ಸಿನಿಮಾ ಸಾಲಿನಲ್ಲಿರೋರೆ, ದೊಡ್ಡವರು. ಅಂದರೆ ಅವ್ರಿಗೊಂದು 45-50 ದಾಟಿರೋರು, 40 ದಾಟಿರೋ ಅಂತ ಹಿರಿಯರೇ, ಸಿನಿಮಾ ಕ್ಷೇತ್ರ ದಿಗ್ಗಜರು. ಅವರು ಊಟಕ್ಕೆ ಕರ್ಕೊಂಡೋದ್ರು. ನಾನು ಮನೆ ಊಟ ಬಿಟ್ಟು ಎಲ್ಲೂ ಮಾಡಲ್ಲ ಸರ್, ನನಗೆ ಆ ಥರ ಅಭ್ಯಾಸ ಇಲ್ಲ, ಈ ಪಾರ್ಟೀಸ್ ಎಲ್ಲ ಬರಲ್ಲ. ಊಟ ಮಾಡೋಕ್ಕೇನು ಕೂತ್ಕೊಂಡ ಪ್ರತಿಷ್ಠಿತ ಹೋಟ್ಲು, ಅಲ್ಲಿ ಅಂಕುಗೆ ಒಂದಷ್ಟು ರೌಡಿಸಮ್ ಗಲಾಟೆ ಎಲ್ಲ ಮಾಡಿದ್ರು. ಅದಾದಮೇಲೆ ಕೈ ಯಾವಾಗ ಮೂವ್ ಮಾಡಿದ್ರು ಅದಷ್ಟು ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿದೆ. ಅದಕ್ಕೆ ಏನು ಮಾಡ್ತೀರಾ ಪ್ರಥಮ್ ಅಂದರು. ಸರ್ ನೀವೇನು ಹೇಳ್ತೀರಾ ಹೇಳಿ ಅಂದಾಗ, ಪ್ರಥಮ್ ಇದು ನಮಗೋಸ್ಕರ ಒಂದು ರಿಕ್ವೆಸ್ಟು ಸರ್, ದಯವಿಟ್ಟು ಇದನ್ನು ನೀವು ಹೋಟೆಲ್ ಹೆಸರು ಹೇಳದೇ ಇರ್ಬೋದಾ ಅಂದರು. ನನಗೇನಿಲ್ಲ ಸರ್, ನಾನೇನು ಹೇಳಲ್ಲ. ಸೊ ಅವರು ವಿಡಿಯೋ ಮತ್ತು ಯಾರು ಬಂದು ಗಲಾಟೆ ಮಾಡಿದಾರೋ ಅದಷ್ಟು ತೊಗೊಂಡಿದ್ದಾರೆ. ಬಹುಶಃ ಈಗ ಇನ್ನು ಸ್ವಲ್ಪ ಹೊತ್ತು ತೊಗೊಂಡು ಬಹುಶಃ ಅರೆಸ್ಟ್ ಆಗಿದೆ, ಎಲ್ಲ ಆಗೋಗಿದೆ, ಎಲ್ಲವೂ ಆಗಿದೆ. ಇದು 3ನೇ ಸಲ ಆಗಿರೋದು, 3ನೇ ಸಲ FIR. ಸೈಬರ್ ಕ್ರೈಮ್ದು ಇಷ್ಟೇ, ಲಾಸ್ಟ್ ಸಲ ಆಗಿತ್ತಲ್ಲ ಅಲ್ಲಿ, ಅದು ಸೋಷಿಯಲ್ ಮೀಡಿಯಲ್ಲಿ ಪ್ರತಿದಿನ ಬರ್ತಾನೆ ಇದೆ ಸರ್. ನೀವು ಹೇಳ್ಬೋದು ಏನು ಬೇಕಾದ್ರೆ ಕಿಡಿಗೇಡಿ ಅಂತ. ನಾವು ಒಂಚೂರು ಅಂಧಾಭಿಮಾನಿಗಳಂದರೆ ಪುನಃ ಗಲಾಟೆ ಶುರು ಮಾಡ್ತಾರೆ. ಏನೋ ಮಾಡ್ಕೊಳ್ಳಿ ಬಿಡಿ, ನನಗೆ ಹೆಚ್ಚೇನು ಹೇಳೋವಂಥದ್ದಿಲ್ಲ. ಪ್ರತಿಷ್ಠಿತ ಹೋಟ್ಲಲ್ಲಿ ಊಟಕ್ಕೆ ಕೂತಿದ್ವಿ, ಅವರೇ ಬಂದು ಕಿರ್ಚಾಡಿ ಗಲಾಟೆ ಮಾಡಿ ಏನೇನು ಮೂವ್ ಮಾಡಿದ್ರು ಎಲ್ಲವೂ ಕ್ಯಾಪ್ಚರ್ ಆಗಿದೆ. ಹೋಟೆಲ್ ಅವ್ರು ಕೇಳ್ಕೊಂಡ್ರು, ಪ್ರಥಮ ದಯವಿಟ್ಟು ಸರ್ ಒಂದು ಮಾತು, ಅವ್ರು ಬಂದಿರೋ ಅಷ್ಟು ಜನ ಒದ್ದು ಓಡಿಸಿದ್ದೀವಿ, ಅವ್ರು ಏನೇನು ಮಾಡಿದ್ದಾರೆ ಎಲ್ಲವೂ ದಾಖಲೆ ಇದೆ, ಓಡಿಸಿದ್ದೀವಿ. ಸೊ ನೀವೇನಾದ್ರು ಹೋಟ್ಲ್ ಹೆಸ್ರು ಹೇಳಿದ್ರೆ ಗೌರವ ಹಾಳಾಗುತ್ತೆ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಸೊ ಹೋಟ್ಲ್ ಹೆಸ್ರು ಹೇಳೋಕ್ಕಾಗಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ಯಾರೋ ಪುಂಡ್ರು ಮಾಡಿದ ಕೆಲಸಕ್ಕೆ ಒಂದು ಪ್ರತಿಷ್ಠಿತ ಹೋಟೆಲ್ ಗೌರವ ಹಾಳಾಗೋದು ಬೇಡ. ಊಟ ಮಾಡೋಣ ಅಂತ ಹೋದೆ, ಅಲ್ಲೇ ಕೂತ್ಕೊಂಡು ನನಗೇನು ಮುಟ್ಟಕ್ಕೆಲ್ಲ ಅಷ್ಟೆಲ್ಲ ಧೈರ್ಯ ಇಲ್ಲ. ಅವರು ಇದು 2ನೇ ಸಲ ಹಲ್ಲೆಗೆ ಪ್ರಯತ್ನ ನಡೆದಿದ್ದು. ಮೊದಲನೇ ಸಲ ಆಗಿದ್ದು ವಿಡಿಯೋ ಫುಟೇಜಸ್ ಕೊಟ್ಟೆ, ಯಾಕೆಂದರೆ ಮೊದಲನೇ ಸಲ ಆಗಿದ್ದು ಆ್ಯಕ್ಚುಲಿ ಲಾಸ್ಟ್ ಮಂತ್, ಅದು 1.5 ಮಂತ್ ಹಿಂದೆ. ಅದು ಕೊಡೋಣ ಅಂತ ಹೋದ ಸಲ ಇದ್ದಾಗ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಪ್ರಥಮ ಇದು ಕೊಟ್ಟರೆ ನಿಮಗೆ ವೈಯಕ್ತಿಕವಾಗಿ ಏನಾದ್ರು ಬೇಸರ ಇದೆಯಾ? ನಾನು ಪ್ರಾಮಾಣಿಕವಾಗಿ ಹೇಳೋದು, ನಂಗೆ ದರ್ಶನ್ ಸರ್ ಮೇಲೆ ಯಾವ ಬೇಸರನೂ ಇಲ್ಲ. ಇದ್ದಿರ ಅವತ್ತೇ ಫಸ್ಟೇ ಕೊಟ್ಟರು, ಅವಾಗ ದೊಡ್ಡ ಇಶ್ಯೂ ಆಗೋದು. ನನ್ನ ಉದ್ದೇಶ ಅದು ಯಾವುದೂ ಇಲ್ಲ. ಸೊ ಅದಕ್ಕೆ ಆ ವಿಡಿಯೋ ಇನ್ನೂ ಮಾಧ್ಯಮಕ್ಕೆ ತಲುಪಿಲ್ಲ. ಯಾಕೆಂದರೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲವೂ
ಪೊಲೀಸ್ ಅವ್ರ ಹತ್ರ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ ಸರ್. ಇಲ್ಲರೂ ಇಷ್ಟೊತ್ತಿಗೆ ಅವರು DCP ಸರ್ ಖುದ್ದು ಕರೆಸ್ಕೊಂಡು ಇಷ್ಟೆಲ್ಲ ಮಾಡ್ತಿರಲ್ಲ. ಆಗಿದೆ, ಒಂದಷ್ಟು ಜನ ಒಳಗೋಗಿದ್ದಾರೆ, ಇನ್ನಷ್ಟು ಜನ ನಾಳೆ ಮಧ್ಯಾಹ್ನ ಇಲ್ಲ ಹೆಸರು ಹೇಳ್ಬೋದು ಯಾರು ಅಂತಲೂ, ಅದು ಹೇಳಿದ್ರೆ ನಾಳೆ ಅಲರ್ಟ್ ಆಗ್ಬಿಡ್ತಾರೆ ಅವರು. ಸೊ ಅದಕ್ಕೆ ಅವರು ರೀಸನ್ ಇಷ್ಟೇ, ಅಂದರೆ ಅವರು ಯಾರು ಮಾಡಿದ್ರು ವಿಡಿಯೋ ಫುಟೇಜಸ್ ಎಲ್ಲ ಹೋಟೆಲ್ ತೊಗೊಂಡಿದ್ದಾರೆ. ಅದು ಏನಾಗುತ್ತೆ ಅಂದರೆ ಸರ್, ಹೋಟ್ಲ್ ಹೆಸರು ಹೇಳ್ಬೋದು, ಒಂದು ಪ್ರತಿಷ್ಠಿತ ಹೋಟ್ಲ್, ಎಲ್ಲೋ 4 ಜನ ಯಾರೋ ಕಾರ್ಮಿಕರು ಎಲ್ಲಿಂದ ಊಟ ಮಾಡೋಕ್ಕೆ ಬಂದಿರ್ತಾರೆ. ನಾನು ಯಾವಾಗಲೂ ಹೇಳೋದೇನೆಂದರೆ ಬೇಡ ಅಂತ ಸುಮ್ಮನೆ ಇರ್ತಾನೆ ಇಲ್ಲ ಸರ್. ಇದು 2ನೇ ಸಲ, ಮೊದಲನೇ ಸಲ ಹಲ್ಲೆ ಆಗಿರೋ ವಿಡಿಯೋ ಇದೆ ಸರ್. ನಾನೇನು ಹೇಳ್ತೀನಿ ಗೊತ್ತಾ, ಅದು ನಾಗರಬಾವಿಲಿ ನಡೀತಂದು ಗಲಾಟೆ, ಅದು ಮಾಡ್ತೀಯಾ ಇದು ಮಾಡ್ತೀಯಾ ನಮ್ಗೆ ಬಿಡಲ್ಲ ಅಂತ ಅವ್ರು ಏನು ಮಾಡ್ರೆ ಆ ವಿಡಿಯೋ ಇದೆ, ಅದನ್ನು ಅವ್ರು ನೋಡಿದ್ದಾರೆ. ಪ್ರಥಮ ಅವಾಗ ಯಾಕೆ ಸುಮ್ಮನಿದ್ರಿ ಅಂದರು. ಅವಾಗ ಸುಮ್ಮನಿದ್ದಿದ್ದು ಉದ್ದೇಶ ಏನಂದರೆ ನಮ್ಗೆ ಯಾರ ಮೇಲೂ ಬೇಸರ ಇಲ್ಲ, ಇವ್ರು ಒಂದು ದಿನಕ್ಕೆ ಸುಮ್ಮನಿರ್ತಾರೆ ಅಂತ. ದಿನಕ್ಕೊಂದು 10,000 ಜನ ಇನ್ಬಾಕ್ಸ್ ಮಾಡ್ತಾನೆ ಇದ್ರು. ಸೊ ಜಾಸ್ತಿ ಆಗ್ತಾಯಿತ್ತು. ಒಂದಷ್ಟು ಜನ ಒಳಗೋಗ್ಲಿ ಬಿಡಿ, ಅವರು ಕೂಡ ಅಲ್ಲೇ ಕೂತ್ಕೊಂಡು ಬೇಕಾದ್ರೆ ಕೂಗ್ಲಿ, ಏನು ಬೇಕಾದ್ರೆ ಕೂಗ್ಲಿ, ಸ್ಟೇಷನ್ಲಿ ಏನಾದ್ರು ಕೂಗ್ಲಿ, ಜೈಲೊಳಗೆ. ನಾನು ನಾವೆಲ್ಲ ಸರ್ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್, ಆಮೇಲೆ ಯಾರು ಬಲವಂತ ಮಾಡಬಾರ್ದು. ನಾನು ಕೆಲವೊಂದು ಹೆಸರು ಹೇಳ್ಬೋದು, ಯಾವುದೋ ಹೆಸರು ಯಾಕೆ ಹೇಳ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ ಅಂದರೆ ರೀಸನ್ ಇಷ್ಟೇ. ACP ಮ್ಯಾಮ್ ಆ್ಯಂಡ್ DCP ಸರ್, ಇದು ಸೆನ್ ಅಂತ ಒಂದು ಸ್ಪೆಷಲ್ ವಿಂಗ್ ಇದೆ, ಅವರೇ ಖುದ್ದು ಕರೆಸ್ಕೊಂಡು DCP ಸರೇ, ಈಗೇನು ದರ್ಶನ್ ಸರ್ನ ಕೇಸಲ್ಲಿ ಅರೆಸ್ಟ್ ಆಗಿತ್ತು ಗೊತ್ತಾ ಮಾಡಿದ್ರಲ್ಲ, ಆ DCP ಸರೇ ಖುದ್ದು ಕರೆಸ್ಕೊಂಡಿದ್ದು, ಅವರೇ ಕರೆಸ್ಕೊಂಡಿದ್ದು. ಪ್ರಥಮ್ ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ, ಭಾಳ ಬೇಜಾರಾಗಿದೆಯಪ್ಪ ಅಂತ ನಾನು ಕೇಳ್ದ ಇಟ್ಕೆ ಅವ್ರಿಗೆ 2 ಫೋನ್ ಕೊಟ್ಟೆ, ತಗೊಳ್ಳಿ ಸರ್ ಅದೇನಿದೆ ನೋಡಿ ಅಂದಾಗ ಅವರೆಲ್ಲ ಚೆಕ್ ಮಾಡಿ ಅದಕ್ಕೆ ಏನೇನು ಬೇಕು ಎಲ್ಲ ಸೋರ್ಸಸಲ್ಲಿ ಯಾರ್ಯಾರು ಕಳಿಸಿದ್ರೆ ಎಲ್ಲ ದಾಖಲೆಗಳು ತೊಗೊಂಡಿದ್ದಾರೆ. ಸೊ ಅವ್ರೇನು ಮಾಡ್ರು, ಯಾವುದೇ ಕಾರಣಕ್ಕೂ ಬಿಡೋ ಪ್ರಮೇಯನೇ ಇಲ್ಲ ಅಂದರು. ಈಗ ಅದು ಬಹುಶಃ ಒಂದಷ್ಟು ಜನ ಒಳಗೋಗ್ತಾ ಇದ್ದಾರೆ. ನಾನು ಹೇಳ್ತೀನಿ ಇಷ್ಟು, ಹಾಂ ಹೌದು ಸರ್, ಹೌದು. ನೀವೆಲ್ಲ ಅವ್ರು ಪೋಸ್ಟ್ ಮಾಡಿದ್ದಕ್ಕಲ್ಲ ಸರ್, ಪೋಸ್ಟ್ ಮಾಡಿದ ಮೇಲೆ ನೀವು ನ್ಯೂಸ್ ಮಾಡಿದ್ರಿ ಸರ್. ನೀವು ನ್ಯೂಸ್ ಮಾಡಿದ್ಮೇಲೆ ಅದು ಕಾವು ಎದ್ಕತ್ತೆ ಸರ್, ಮಳೆಲೂ ಕಾವು ಏರುತ್ತೆ ಸರ್. ಸರ್ ನಾನು ಹಾಕಿದ್ದೇನೆಂದರೆ ನನ್ನ ಜೊತೆ ಬಂದಿದ್ದವ್ರ ಹೆಸರು ಹೇಳೋಕ್ಕಲ್ಲ, ಯಾಕೆಂದರೆ ಅವರು ಕನ್ನಡದ ಪ್ರತಿಷ್ಠಿತ ಸಿನಿಮಾ ಸಾಲಿನಲ್ಲಿರೋರೆ, ದೊಡ್ಡವರು, ಅಂದರೆ ಅವ್ರಿಗೊಂದು 45-50 ದಾಟಿರೋರು, 40 ದಾಟಿರೋ ಅಂತ ಹಿರಿಯರೇ, ಸಿನಿಮಾ ಕ್ಷೇತ್ರ ದಿಗ್ಗಜರು. ಅವರು ಊಟಕ್ಕೆ ಕರ್ಕೊಂಡೋದ್ರು. ನಾನು ಮನೆ ಊಟ ಬಿಟ್ಟು ಎಲ್ಲೂ ಮಾಡಲ್ಲ ಸರ್, ನನಗೆ ಆ ಥರ ಅಭ್ಯಾಸ ಇಲ್ಲ, ಈ ಪಾರ್ಟೀಸ್ ಎಲ್ಲ ಬರಲ್ಲ. ಊಟ ಮಾಡೋಕ್ಕೇನು ಕೂತ್ಕೊಂಡ ಪ್ರತಿಷ್ಠಿತ ಹೋಟ್ಲು, ಅಲ್ಲಿ ಅಂಕುಗೆ ಒಂದಷ್ಟು ರೌಡಿಸಮ್ ಗಲಾಟೆ ಎಲ್ಲ ಮಾಡಿದ್ರು. ಅದಾದಮೇಲೆ ಕೈ ಯಾವಾಗ ಮೂವ್ ಮಾಡಿದ್ರು ಅದಷ್ಟು ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿದೆ. ಅದಕ್ಕೆ ಏನು ಮಾಡ್ತೀರಾ ಪ್ರಥಮ್ ಅಂದರು. ಸರ್ ನೀವೇನು ಹೇಳ್ತೀರಾ ಹೇಳಿ ಅಂದಾಗ, ಪ್ರಥಮ್ ಇದು ನಮಗೋಸ್ಕರ ಒಂದು ರಿಕ್ವೆಸ್ಟು ಸರ್, ದಯವಿಟ್ಟು ಇದನ್ನು ನೀವು ಹೋಟೆಲ್ ಹೆಸರು ಹೇಳದೇ ಇರ್ಬೋದಾ ಅಂದರು. ನನಗೇನಿಲ್ಲ ಸರ್, ನಾನೇನು ಹೇಳಿಲ್ಲ. ಸೊ ಅವರು ವಿಡಿಯೋ ಮತ್ತು ಯಾರು ಬಂದು ಗಲಾಟೆ ಮಾಡಿದಾರೋ ಅದಷ್ಟು ತೊಗೊಂಡಿದ್ದಾರೆ. ಬಹುಶಃ ಈಗ ಇನ್ನು ಸ್ವಲ್ಪ ಹೊತ್ತು ತೊಗೊಂಡಿರೋ ಬಹುಶಃ ಅರೆಸ್ಟ್ ಆಗಿದೆ, ಎಲ್ಲ ಆಗೋಗಿದೆ, ಎಲ್ಲವೂ ಆಗಿದೆ. ಇದು 3ನೇ ಸಲ ಆಗಿರೋದು, 3ನೇ ಸಲ FIR. ಸೈಬರ್ ಕ್ರೈಮ್ ಇಷ್ಟೇ, ಲಾಸ್ಟ್ ಸಲ ಆಗಿತ್ತಲ್ಲ, ಅಲ್ಲಿ ಅದು ಸೋಷಿಯಲ್ ಮೀಡಿಯಲ್ಲಿ ಪ್ರತಿದಿನ ಬರ್ತಾನೆ ಇದೆ ಸರ್. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.